ಮಾಡ್ಬಿಟ್ಟ. ಈಗ ತಿಲೋತ್ತಮ ಅತ್ತೆ ಏನ್ ಮಾಡ್ತಾರೋ ಏನೋ. ಗಾಯತ್ರಿ ಪುಟ್ಟಿ ನಮ್ಮ ಅಕ್ಕನ್ ಸ್ವಂತ ಮಗ್ಳ. ಜೋಗಯ್ಯ ಶಾಸ್ತ್ರಿ ಅವ್ರ ಮಗಳು ಶಾರದಾ ಹೆತ್ ಮಗಳ ಅಂದ್ರು. ಜೋಗಯ್ಯ ಶಾಸ್ತ್ರಿಗಳು ಆ ಜನ್ಮ ಬ್ರಹ್ಮಚಾರಿ. ಮದ್ವೆ ಮಕ್ಕಳು ಅನ್ನೋ ಯೋಚನೆಗಳು ಅವ್ರಿಗಿಲ್ಲ. ಅಮ್ಮನವ್ರ ಉಪಾಸಕರಾದ ಅವ್ರಿಗೆ ಅತ್ಗೆ ದೊಡ್ಡ ಮಗು ದೇವಸ್ಥಾನದಲ್ಲಿ ಸಿಕ್ತು. ಹಾಸ್ಪಿಟ್ಲಿಂದ ಮಗುನ ಎತ್ಕೊಂಡು ಹೋಗಿದ್ ಜೀವನ ನಂದೀಶ ಅನ್ನೋ ಎತ್ತು ತಡೀತು. ಆ ಎತ್ತೆ ಮಗುನ ಕರ್ಕೊಂಡು ಹೋಗಿ ಗುಡಿಲ್ ಬಿಟ್ಟಿದ್ದು. ನಾಗರಾಜ ಹಾವು ಕಾವಲಿದ್ದು ಬೆಳಗ್ಗೆದ್ದು ಜೋಗಯ್ಯ ಶಾಸ್ತ್ರಿಗಳಿಗೆ ಈ ಮಗುನ ಒಪ್ಪಿಸ್ಬಿಟ್ಟು ಹೋಯ್ತು. ನಿಮಗೆ ಯಾರು ಹೇಳಿದ್ರು? ಜೋಗಯ್ಯ ಶಾಸ್ತ್ರಿಗಳೇ ಹೇಳಿದ್ರು. ಮಗು ಜಾತಕದ ಬಗ್ಗೆ ಕೇಳಿದಾಗ ನಯನಿಗೆ ಗೊತ್ತಾಗೋ ಅಷ್ಟರಲ್ಲಿ ಗಾಯತ್ರಿಗೆ ಪ್ರಾಣಾಪಾಯ ಬರ್ಬೋದು ಅಂತ ಅವಳನ್ನ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ರು. ಇದು ಬರ್ತಾ ಇಲ್ಲ ಮಾಮ್. ದೇವಸ್ಥಾನದಲ್ಲಿ ನಮ್ ಬಗ್ಗೆ ಎಲ್ಲಿ ಗೊತ್ತಾಗೋಗುತ್ತೋ ಅಂತ ಭಯ ಪಟ್ಬಿಟ್ಟಿದ್ದೆ ನಾನು. ಹೌದು ವಿಶಾಲ, ನಮ್ಮನ ದೃಷ್ಟಿಲಿ ಕೆಟ್ಟವ್ರು ಆಗ್ಬಿಡ್ತೀವೇನೋ ಅಂತ ನಾನು ಟೆನ್ಷನ್ ಮಾಡ್ಕೊಂಡಿದ್ದೆ. ನಾವಿಬ್ರು ನಿಜ ಹೇಳ್ಬೇಕಾ ಬೇಡವಾ ಅಂತ ಅನ್ಕೊಳ್ಳೋ ಅಷ್ಟಲ್ಲೇ ವಿಕ್ರಾಂತ್ ಹೇಳ್ಬಿಟ್ಟ. ವಿಕ್ರಾಂತಿಗೆ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಇಷ್ಟು ದಿವಸ ಚೆನ್ನಾಗಿ ನಾಟಕ ಮಾಡ್ದ. ಆದ್ರೆ ಈಗ ತಿಲೋತ್ತಮಕ್ಕ ಸುಮ್ಮನೆ ಇರಲ್ವಲ್ಲ. ಮಾಮ್, ನೀವೇನ್ ನೋಡ್ತಿದ್ದೀರಾ ಅಂತ ಹೇಳ ನಾನು? ಹೇಳು. ಆದ್ರೆ ನೀವು ಫೀಲ್ ಆಗ್ಬಾರ್ದು. ನೀನ್ ತುಂಬಾನೇ ಫೀಲ್ ಮಾಡ್ಕೊಂಡು ಹೇಳ್ತಿದ್ಯಾ ಅನ್ಸುತ್ತೆ. ಹೌದು ಮಾಮ್. ಹಾಗಾದ್ರೆ ಖಂಡಿತ ಹೇಳು ನೀನು. ಮಾಮ್, ಇನ್ ನಿಮ್ ಕತೆ ಮುಗ್ದೋಯ್ತು. ಗಾಯತ್ರಿ ಪಾಪು ಕೈಯಿಂದಾನೆ ನಾಳೆನೋ ನಾಡಿದ್ದು ಸತ್ ಹೋಗಿ ನರ್ಕಕ್ಕೆ ಹೋಗ್ತೀನಿ ಅಂತ ಮೇಲ್ ನೋಡ್ತಾ ಇದ್ದೀರಾ, ಕರೆಕ್ಟಾ? ಯಾಕೆ ಮ್ಯಾಮ್ ಹೊಡೆದಿದ್ದು? ಸತ್ಯ ಯಾವತ್ತು ಕಹಿ ಅಲ್ವಾ ಬ್ರೋ? ಅದು ಸರಿನೇ ಕಣ. ನೋಡಮ್ಮ, ಪ್ರಾಣ ನಮ್ಮಲ್ಲಿದ್ದಾಗ್ಲೇ ಸಾವು ಕೂಡ ನಮ್ಮ ಬೆನ್ನಲ್ಲೇ ಇರುತ್ತೆ ಅನ್ನೋ ನಿಜಾನ ನೀನ್ ಗ್ರಹಿಸಕ್ಕಾಗ್ದೆ ಇಲ್ಲಿವರೆಗೂ ತುಂಬಾ ತಪ್ಪು ಅನ್ಯಾಯಗಳನ್ನ ಮಾಡಿದ್ಯಾ. ಲೇ, ಇವಾಗ್ಲೂ ಕೂಡ ನಿನ್ನಲ್ಲಿ ಪಶ್ಚಾತ್ತಾಪ ಕಾಣಿಸ್ತಾ ಇಲ್ಲ.
ಬರೋದೂ ಇಲ್ಲ. ಬದ್ಲಾಗ್ತೀಯೇನೋ ಅಂತ ಅನ್ಕೊಂಡು ನಾನಿಷ್ಟು ದಿನ ಗಾಯತ್ರಿ ಪುಟ್ಟಿನೇ ದೊಡ್ಡಮ್ಮ ಅನ್ನೋ ವಿಷಯನ ನಿನ್ನ ಹತ್ರ ಹೇಳ್ದೇ ಇರ್ಬೋದು. ಆ ಕೂಡ ಅನ್ಕೋ. ಅಯ್ಯೋ ಜಂಪು. ಅಯ್ಯೋ ವಿಕ್ರಾಂತ್ಗೆ ಯಾಕೆ ಮಮ್ ಹೊಡೆದ್ರೆ? ಇಷ್ಟು ದಿನ ಇವ್ರ ಮೃತ್ಯು ದೇವತೆನ ಕಣ್ಣೆದ್ರೇನೆ ಇದ್ರು ಅದನ್ನ ತಿಳ್ಕೊಳಕ್ಕಾಗ್ದೆ ಫೂಲ್ ಆಗ್ಬಿಟ್ನಲ್ಲ ಅನ್ನೋ ಆಕ್ರೋಶದಲ್ಲಿ ಅಮ್ಮ ನಮ್ಗೆ ಹೊಡೆದ್ರು ಬ್ರೋ. ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ಬಾಯಿ ಮುಚ್ಚು.